बीदर जिले के 2 मंत्रियों को फसल क्षति के लिए किसानों को मुआवजा देने चाहिए। इसके बजाय वे किसानों के खेतों में जाकर तस्वीरें खिंचवा रहे। शिवसेना की राज्य इकाई के अध्यक्ष अंडोला सिद्धलिंग स्वामी जी ने आलोचना की। बीदर जिले में लगातार बारिश के कारण 1 लाख हेक्टेयर से ज्यादा फसलें बर्बाद हो गई हैं। हालांकि सरकार ने अभी तक मुआवजा वितरित नहीं किया है। उन्होंने शहर में एक प्रेस कॉन्फ्रेंस में आरोप लगाया। विधायकों ने विधानसभा अध्यक्ष से मंत्रियों के वेतन बढ़ाने का अनुरोध किया। हालांकि किसान संकट में फिर भी मुआवजा राशि जारी नहीं की गई है। मंत्रियों की लापरवाही से किसान व्याकुल है। किसानों के आंसू एक अभिशाप है। यह उन्हें अपनी कुर्सियों से नीचे उतरने पर मजबूर कर देता है। राज्य की कांग्रेस सरकार के कार्यकाल में 2000 से ज्यादा किसान आत्महत्या कर चुके हैं। उन्होंने चेतावनी दी है कि अगर मुख्यमंत्री अभी आंखें नहीं खोलेंगे तो किसानों की आत्महत्याओं की संख्या दुगनी हो जाएगी। तब सरकार को इसकी जिम्मेदारी उठानी पड़ेगी। केपी न्यूज के कैमरामैन पपुराज का कवरेज। देश विदेश और स्थानीय समाचारों के लिए देखते रहिए आपका अपना चैनल केपी न्यूज 24/7। अधिक जानकारी के लिए चैनल को लाइक, शेयर और सब्सक्राइब करना ना भूलें। ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಳೆದ 2.5 ತಿಂಗಳಿಂದ ನಿರಂತರವಾಗಿ ಮಳೆ ಸುರಿತಾ ಇದೆ। ಈ ಧಾರಾಕಾರ ಮಳೆಯ ಪರಿಣಾಮ ರೈತರ ಕೈಗೆ ಬರುವಂತಹ ಬೆಳೆ ನೀರ್ಪಾಲಾಗಿದೆ। ಒಂದು ಅಂದಾಜಿನ ಪ್ರಕಾರ ನಮ್ಮ ಈ ಬೀದರ್ ಜಿಲ್ಲೆಯಲ್ಲಿ ಮಾರಂಜ ಮತ್ತು ಕಾರಂಜ ನದಿಯ ಒಂದು ಪ್ರವಾಹದಿಂದ ಸುಮಾರು 1 ಲಕ್ಷ ಹೆಕ್ಟೇರ್ ಜಮೀನಿನಲ್ಲಿ ಬೆಳೆದಿರುವಂತಹ ಬೆಳೆ 100ಕ್ಕೆ 100 ಹಾಳಾಗಿದೆ। ರಸ್ತೆ ಪರಿಸ್ಥಿತಿ ಅಂತೂ ಅಧೋಗತಿಗಿಳಿದು ಬಿಟ್ಟಿದೆ। ರಸ್ತೆನೇ ಇಲ್ಲ, ಅಲ್ಲಿ ಎಲ್ಲ ತಗ್ಗುಗುಂಡಿಗಳ ಕಾರವಾರು। ಬೀದರ್ ಮುಖ್ಯ ರಸ್ತೆಯ ಹಣೆಬರಹು ಕೂಡ ಭಿನ್ನವಾಗಿಲ್ಲ। ಈ ಕ್ಷೇತ್ರವನ್ನ ಪ್ರತಿನಿಧಿಸುವಂತಹ ಕಾಂಗ್ರೆಸ್ಸಿನ ಜನಪ್ರತಿನಿಧಿಗಳು ಮತ್ತು ಇಲ್ಲಿಯ ಉಸ್ತುವಾರಿ ಮಂತ್ರಿಗಳು ಕೇವಲ ಪತ್ರಿಕೆಯಲ್ಲಿ ಫೋಟೋ ಬರುವ ಕಾರಣಕ್ಕೆ ಲ್ಯಾಂಡ್ ವಿಸಿಟ್ ಅನ್ನ ಮಾಡಿದ್ದಾರೆ ಹೊರತು ರೈತರಿಗೆ ಸೂಕ್ತವಾದಂತಹ ಪರಿಹಾರ ಕೊಡುವಲ್ಲಿ ಇಲ್ಲಿಯ ಉಸ್ತುವಾರಿ ಸಚಿವರು ಸಂಪೂರ್ಣವಾಗಿ ವಿಫಲಗೊಂಡಿದ್ದಾರೆ। ಈ ಸರ್ಕಾರದ ದುರಾಡಳಿತದಿಂದ 2649 ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ। ಸಿದ್ದರಾಮಯ್ಯನವರೇ, ಈಗಲಾದರೂ ಕಣ್ತೆರೀರಿ। ನೀವು ತಕ್ಷಣವೇ ಪರಿಹಾರ ಬಿಡದೆ ಹೋದರೆ ರೈತ ಆತ್ಮಹತ್ಯೆ ಕೇಸುಗಳು ದ್ವಿಗುಣ ಆಗ್ತವೆ। ಇದರ ನೇರ ಹೊಣೆ ಇಲ್ಲಿಯ ಕಾಂಗ್ರೆಸ್ ಸರ್ಕಾರ ಹೊರಬೇಕಾಗುತ್ತೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ। ನಿಮ್ಮ ಸೌಕರ್ಯಕ್ಕಾಗಿ ಸ್ಪೀಕರ್ಗೆ ಮನವಿ ಕೊಡ್ತೀರಿ, ನಮ್ಮ ಸಂಬಳ ಹೆಚ್ಚಾಗಬೇಕು, ನಮ್ಮ ವಾಹನದ ಕಿಲೋಮೀಟರ್ಗೆ ಇಂತಿಷ್ಟು ದುಡ್ಡು ಅದನ್ನು ಕೂಡ ಎನ್ಕರೇಜ್ ಮಾಡಬೇಕು, ಭತ್ಯೆ ಕೊಡಬೇಕು ಅಂತಹ ಬೇಡಿಕೆಗಳನ್ನು ನೀವು ಸಲ್ಲಿಸ್ತೀರಿ। ಆದರೆ ಒಬ್ಬನೇ ಒಬ್ಬ ಶಾಸಕ ಮಂತ್ರಿ ಇವತ್ತು ಮುಖ್ಯಮಂತ್ರಿಗಳ ಮೇಲೆ ಯಾಕೆ ಒತ್ತಡ ಆಗ್ತಾ ಇಲ್ಲ? ನಿಮ್ಮ ಈ ನಿರ್ಲಕ್ಷ್ಯ ನಡೆಯಿಂದ ನಿಮಗೆ ಮತ ನೀಡಿರುವಂತಹ ರೈತ ಮಳೆ ನೀರಿನ ಹನಿಯೊಂದಿಗೆ ಕಣ್ಣೀರಿನ ಹನಿಯೂ ಕೂಡ ಸುರಿಸ್ತಾ ಇದ್ದಾರೆ। ರೈತರ ಶಾಪ ಬಹಳ ಕೆಟ್ಟದ್ದು। ಈ ಕಣ್ಣೀರಿನ ಶಾಪ ನಿಮ್ಮ ಕುರ್ಚಿಯಿಂದ ಕೆಳಗಿಳಿಸುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನ ನಾನು